ತುಂಬ ಸಂತೋಷ ಮೇಡಮ್. ಪೊಲೀಸ್ನವ್ರ ಮೇಲೆ ಜನರು ನಂಬಿಕೆ ಕಳ್ಕೊತಿದ್ರು. ಅಂಥ ಟೈಮಲ್ಲಿ ನಿಮ್ಮಂಥವ್ರು ಸಿಕ್ಕಿದ್ರಲ್ಲ, ಅದೇ ಸಂತೋಷ. ಅದರಲ್ಲೂ ಮೆಡಿಕಲ್ ಸ್ಕ್ಯಾಮ್ ವಿಚಾರದಲ್ಲಿ ನೂರಾರು ಊಹಾಪೋಹಗಳಿದೆ. ಅದನ್ನೆಲ್ಲ ಮೀರಿ ನೀವು ಗೆದ್ದಿದ್ದೀರಾ. ಅಭಿನಂದನೆ ಮೇಡಮ್. ಥ್ಯಾಂಕ್ ಯು. ಆದರೆ ಈ ಅಭಿನಂದನೆ ಸೇರಬೇಕಾಗಿರೋದು ಬರೀ ನನಗೆ ಮಾತ್ರ ಅಲ್ಲ, ನನ್ನ ಇಡೀ ತಂಡದ ಪರಿಶ್ರಮ ಇದರಲ್ಲಿದೆ. ಅವರು ಕೂಡ ನನ್ನ ಜೊತೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲು ರಾತ್ರಿ ಅನ್ನೋದು ನೋಡದೆ ಮನೆಗೆ ಹೋಗದೆ ನನ್ನ ಜೊತೆ ನಿಂತಿದ್ದಾರೆ. ಅಷ್ಟಲ್ಲದೆ ನನ್ನ ಹುಡುಗರು ಕಾಕ್ರೋಚ್, ಪಟಾಕಿ, ಅಮ್ಮಾಟೆ, ಮಂಜ ಮತ್ತೆ ನನ್ನ ಭಾವ, ಬಾಲ ಎಲ್ಲರೂ ನನ್ನ ಜೊತೆಗೆ ಇದ್ರು. ಬಹುಶಃ ಇಂಥ ಟೀಮ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅವ್ರ ಎಲ್ಲರ ಶ್ರಮ ಈ ಕೇಸ್ ಸಾಲ್ವ್ ಆಯ್ತು. ಇವತ್ತಿನ ಪ್ರೆಸ್ ಮೀಟ್ನ ಮತ್ತೊಂದು ಉದ್ದೇಶ ಇದೆ. ಆಗ್ಲೇ ಹೇಳ್ದಾಗೆ ಈ ಕೇಸ್ನಲ್ಲಿ ನಾನು ಸೋಲು ಗೆಲುವು ಎರಡನ್ನೂ ನೋಡಿದ್ದೀನಿ. ಮೊದಲಿಗೆ ನಾನು ನನ್ನ ಗಂಡನ ಅರೆಸ್ಟ್ ಮಾಡಿದಾಗ ನಾನೊಬ್ಬ ದಿಟ್ಟ ಅಧಿಕಾರಿ ಅನ್ನೋದನ್ನ ಬರೆದ್ರಿ. ಆಮೇಲೆ ನಾನು ಹೆಸರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀನಿ ಅನ್ನೋದನ್ನ ರಿಪೋರ್ಟ್ ಮಾಡಿದ್ರಿ. ಆದರೆ ಈಗ ಸತ್ಯ ನಿಮ್ಮೆಲ್ಲರ ಮುಂದೆ ಬಯಲಾಗಿದೆ. ನಾನಿದನ್ನೆಲ್ಲ ಮಾಡಿದ್ದು ನ್ಯಾಯಕ್ಕೋಸ್ಕರ. ಹೌದು, ನಾನು ನನ್ನ ಗಂಡನ್ನ ಕಾನೂನಿಗೆ ಬೆಲೆ ಕೊಟ್ಟು ಅರೆಸ್ಟ್ ಮಾಡಿದೆ. ಆದ್ರೆ ಒಬ್ಬ ಹೆಂಡತಿಯಾಗಿ ನನ್ಗದು ಎಷ್ಟು ಕಷ್ಟ ಆಗಿರ್ಬೋದು ಅಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಆದ್ರೆ ಮತ್ತೆ ಅವ್ರ ಜೊತೆ ಒಬ್ಬ ಹೆಂಡತಿಯಾಗಿ ನಿಂತೆ. ಅದಕ್ಕೆಲ್ಲ ನೀವು ಕೊಟ್ಟ ಹೆಸರು ಬೂಟಾಟಿಕೆ. ಸತ್ಯ ಬೂದಿ ಮುಚ್ಚಿದ ಕೆಂಡ. ಆ ಕೆಂಡದ ಬಿಸಿಗೆ ಸುಳ್ಳು, ಅನ್ಯಾಯ ನಾಶ ಆಗದೆ ಇರುತ್ತಾ? ಫೈನಲಿ ಈ ಕೇಸ್ನಲ್ಲಿ ನನ್ನ ಗಂಡ ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಅವರಿಗೆ ಪಬ್ಲಿಕ್ಕಲ್ಲಿ ಅವಮಾನ ಆಗಿದೆ. ಹಾಗಾಗಿ ಪಬ್ಲಿಕ್ ಮುಂದೆನೆ ಅವರನ್ನ ಗೌರವದಿಂದ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದೀನಿ. ಥ್ಯಾಂಕ್ ಯು. ಕಾರ್ತಿಕ್, ಬನ್ನಿ. ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇದೆ. ಏನಮ್ಮ ಅದು? ಸರ್, ನಾನು ಕೋಟೆ ಮನೆ ಸೊಸೆ. ಕಾರ್ತಿಕ್ ಹೆಂಡತಿ ಅನ್ನೋದು ನನ್ನ ಐಡೆಂಟಿಟಿ. ಪೊಲೀಸ್ ಅನ್ನೋದು ನನ್ನ ವೃತ್ತಿ. ಪ್ರತಿ ಹೆಣ್ಣಿಗೂ ಮೊದಲು ತನ್ನ ಫ್ಯಾಮಿಲಿ, ಆಮೇಲೆ ಮಿಕ್ಕಿದೆಲ್ಲವೂ. ನಾನು ಅದನ್ನ ನಂಬಿದ್ದೀನಿ. ಆದರೆ ಕೆಲವೊಂದ್ಸತಿ ಸಂದರ್ಭ, ಸನ್ನಿವೇಶಗಳು ನಮ್ಮನ್ನೇ ಮೆರೆಸುತ್ತೆ. ನನ್ನ ಲೈಫಲ್ಲೂ ಅದೇ ಆಯಿತು. ನಾನೇ ಕೇಸ್ ತಗೊಂಡೆ. ನನ್ನ ಗಂಡ ಅಂತನೂ ನೋಡಿದೆ, ಅವರನ್ನೇ ಅರೆಸ್ಟ್ ಮಾಡಿದೆ. ಇದರಿಂದ ನನ್ನ ಫ್ಯಾಮಿಲಿಗೆ ತುಂಬ ನೋವಾಗಿದೆ. ನನ್ನ ಅತ್ತೆ ಮತ್ತೆ ಅಮ್ಮ ಇದನ್ನ ಖಂಡಿಸಿದ್ರು. ಆದರೆ ಅಷ್ಟೊತ್ತಿಗಾಗಲೇ ನಾನೇನು ಮಾಡುವಂಥ ಪರಿಸ್ಥಿತಿಲಿ ಇರಲಿಲ್ಲ. ಸತ್ಯ, ಏನು ಹೇಳಕ್ಕೆ ಹೊರಟಿದೀಯಾ? ಸರ್, ನನ್ನ ತಾಯಿಗೆ ನನ್ನ ಮೇಲೆ ಅತಿಯಾದ ಸಿಟ್ಟು ಬಂದಿದೆ ಸರ್. ನಾನೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆ ಅಂತ ಇರಬೇಕು ಅಂತ ಬೈದು ಬುದ್ಧಿ ಹೇಳಿದ್ದಾರೆ.
ಆದರೆ ಅಷ್ಟೊತ್ತಿಗಾಗಲೇ ಈ ಕೇಸ್ನಲ್ಲಿ ನಾನು ಅರ್ಧ ದಾರಿಗೆ ಬಂದಾಗಿತ್ತು. ಹಿಂದೆ ಹೋಗೋ ಹಾಗಿರ್ಲಿಲ್ಲ. ಹಿಂದೆ ಹೆಜ್ಜೆ ಇಟ್ರೆ ಕಾರ್ತಿಕ್ಗೆ ಅನ್ಯಾಯ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ನನ್ನ ಅಮ್ಮನಿಗೆ ಮಾತು ಕೊಟ್ಟಿದ್ದೆ, ಈಗ ನಾನು ರಾಜೀನಾಮೆ ಕೊಡಲ್ಲ, ಈ ಕೇಸಿಗೆ ನ್ಯಾಯ ಕೊಡ್ಸಾದ್ಮೇಲೆ ಕಾರ್ತಿಕ್ನ ನಿರಪರಾಧಿ ಅಂತ ಪ್ರೂವ್ ಮಾಡಾದ್ಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ. ಈಗ ಸಮಯ ಬಂದಿದೆ. ಏನ್ರಿ ಇದು, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದಾರೆ. ಏನ್ ಸತ್ಯ ನೀನು ಹೇಳ್ತಿರೋದು? ನೀನು ರಾಜೀನಾಮೆ ಕೊಡೋದಾ? ಸಾಧ್ಯನೇ ಇಲ್ಲ. ನಿನ್ನಂಥ ದಕ್ಷ ಅಧಿಕಾರಿನ ಕಳ್ಕೊಳ್ಳೋದಕ್ಕೆ ನಮ್ಗಿಷ್ಟ ಇಲ್ಲ. ಆದ್ರೆ ನನಗೆ ನನ್ನ ಕುಟುಂಬ, ಅದ್ರ ನೆಮ್ಮದಿ ಎಲ್ಲಕ್ಕಿಂತ ಮುಖ್ಯ ಸರ್. ನಾನು ರಾಜೀನಾಮೆ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರ್. ಸತ್ಯ, ಏನು ಅಂತ ಹೇಳ್ತಾ ಇದೆಯಾ ಸತ್ಯ? ನೀನು ರಾಜೀನಾಮೆ ಕೊಡೋದು ನನಗೆ ಒಪ್ಪಿಗೆ ಇಲ್ಲ. ನಿನ್ನಂಥ ಆಫೀಸರು ಈ ಸಮಾಜಕ್ಕೆ ಬೇಕು. ಆವಾಗಲೇ ಬಡವರಿಗೆ, ನಿರಪರಾಧಿಗಳಿಗೆ ನ್ಯಾಯ ದೊರಕೋದು. ಅಕವಂಡ್, ಇದೇನ್ ನಿರ್ಧಾರ ತಗೊಂಡಿದ್ದೀರಾ? ಇದು ಸರಿಯಲ್ಲ. ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಮಂಜ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ಮೊದಲು ನಾನು ಹೇಳಿದ ಕೆಲಸ ಮಾಡು. ಹೇಳಮ್ಮ. ಮೊದಲು ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ. ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿದ ಕೆಲಸ ನಿನಗೆ ಬೇಕಾಗಿಲ್ಲ. ನನ್ನ ಮಾತನ್ನ ಕೇಳದೆ ಈ ಕೆಲಸದಲ್ಲಿ ಮುಂದುವರಿತೀಯ ಅಂದ್ರೆ ನಿನ್ನ ಈ ತಾಯಿನ ಮರ್ತು ಬಿಡು. ಬೇಕಾದ್ರೆ ಅವ್ನು ರಿಲೀಸ್ ಆದ್ಮೇಲೆ ನಾನು ರಿಸೈನ್ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಿರೋ ಮಾತು ಅಂತ ಅಂದ್ಕೊ. ಆ ಮಾತನ್ನ ನಾನು ಉಳಿಸ್ಕೊಳ್ಳೇಬೇಕು. ಅಮ್ಮನ ಹತ್ರ ನಾವು ಮಾತಾಡ್ತೀವಿ, ಆದ್ರೆ ನೀನ್ ಮಾತ್ರ ಇಂಥ ನಿರ್ಧಾರ ತಗೊಂಬಾರ್ದು ಸತ್ಯ. ಇಲ್ಲ ಕಣ್ರ, ನಾನು ನಿರ್ಧಾರ ಮಾಡಾಗಿದೆ. ಏನತ್ತೆ ಹೀಗಾಗೋಯ್ತು? ಸತ್ಯ ಇಷ್ಟೆಲ್ಲ ಕೆಲಸ ಮಾಡಿ ಈ ಕೆಲಸ ಬಿಡ್ಬೇಕಾ? ಎಲ್ಲ ನಿನ್ನಿಂದಾನೆ. ಈ ಮಟ್ಟಿಗೆ ಬರ್ಬೇಕಾದ್ರೆ ಅವಳು ಎಷ್ಟು ಕಷ್ಟಪಟ್ಟಿದ್ಲು. ಅವಳ ಕಷ್ಟ ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ಸೇದಾಗಾಯ್ತು. ರಾಜೀನಾಮೆ ಕೊಡ್ತಿದ್ದಾಳೆ ನೋಡು. ಏನೋ ದುಡುಕಿ ತಪ್ಪು ಮಾಡ್ಬಿಟ್ಟೆ. ನೀನು ದುಡುಕಿ ತಪ್ಪು ಮಾಡಿಬಿಟ್ಟೆ. ಆದರೆ ಈಗ ಅವಳು ಅದನ್ನು ನಿಜ ಮಾಡಕ್ಕೆ ಹೊರಟಿದ್ದಾಳೆ. ಈ ಮಟ್ಟಿಗೆ ಬರಬೇಕಾದ್ರೆ ಅವಳು ಎಷ್ಟು ಕಷ್ಟಪಟ್ಟಳು ಅಂತ ನಿನಗೂ ಗೊತ್ತಲ್ಲ. ಆ ಥರ ಮಾತುಗಳಕ್ಕೆ ನಿಂಗೆ ಮನಸ್ಸಾದ್ರೂ ಹೇಗೆ ಬಂತೆ? ಹೌದತ್ತೆ, ಆದರೆ ನಾನೇನು ಮಾಡಲಿ, ಪರಿಸ್ಥಿತಿ ಆಗಿತ್ತು. ಎಲ್ಲಿ ಸತ್ತಿನ ಸಂಸಾರ ಹಾಳಾಗುತ್ತೋ ಅನ್ನೋ ಭಯದಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಹೋಗ್ಲಿ ಬಿಡಮ್ಮ, ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ಕೆಲ್ಸ ಹೋದ್ರೆ ಹೋಯ್ತು, ಅವಳಿಂದಾಗಿ ಇನ್ನೊಂದಷ್ಟು ಜನರಿಗೆ ಕಾಟ ತಪ್ಪುತ್ತೆ. ಯಾರಿಗೆ? ನಿನ್ನಂತವಳ್ಗ? ಮೊದಲು ಇವಳನ್ನ ತಗೊಂಡೋಗಿ ಜೈಲ್ಗೆ ಹಾಕ್ಬೇಕು ಕಣೆ. ನಿನ್ನಂಥವ್ರನ್ನ ಕ್ಲೀನ್ ಮಾಡೋದಕ್ಕೆ ಸತ್ತಿನಂಥವ್ರು ಬೇಕಾಗಿರೋದು. ಸುಮ್ಮನೆ ಇದ್ರೆ ಸರಿ. ನನ್ನ ತಂಟೆಗೆ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ಗೂ ಹೀಗೆ ಆಗಿದ್ದಿದ್ರೆ ಆಗ್ಲೂ ಹೀಗೆ ಮಾಡ್ತಿದ್ಯಾ? ಪದೇ ಪದೇ ನನ್ನ ವಿಷಯಕ್ಕೆ ಬರ್ಬೇಡ ನೀನು. ಶ್ರಮದ ಫಲ ಅನುಭವಿಸೋಕ್ಕೆ ಆಗದೆ ಇದ್ದಾಗ
ಆದ್ರೂ ನೋವು ನಿನ್ಗೇನೆ ಗೊತ್ತು. ಅತ್ತೆ ಒಂದ್ಸಾರಿ ಅವಳ ಹತ್ರ ಮಾತಾಡ್ಲಾ? ಮಾತಾಡು. ಮಗಳ ಕನ್ಸಿಗೆ ಕೊಳ್ಳಿ ಇಟ್ಟು ಯಾವ ಮುಖ ಹೊತ್ಕೊಂಡು ಅವಳ ಹತ್ರ ಮಾತಾಡ್ತೀಯೇ? ಅಷ್ಟಕ್ಕೂ ಸತ್ಯಕ್ಕ ಡಿಸೈಡ್ ಆಗಿದೆ ಅನ್ಸುತ್ತೆ. ಯಾರು ಏನೇ ಹೇಳಿದ್ರು ಪ್ರಯೋಜನ ಬರಲ್ಲ. ಅಮ್ಮ, ನೀವು ದುಡುಕಿ ಆಡಿದ ಒಂದು ಮಾತು ಸತ್ಯಕ್ಕನ ಜೀವನನೇ ಬದಲಾಯಿಸ್ಬಿಡ್ತು ಅಮ್ಮ. ನಿಜಾರಕ್ಕೂ ತಪ್ಪು ಮಾಡಿಬಿಟ್ಟೆ ನಾನೇ ನನ್ನ ಮಗಳ ಕನಸನ್ನ ಕಿತ್ಕೊಂಡು ಬಿಟ್ಟೆ. ಸತ್ಯ, ನೀವು ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀರಾ. ನಿಮ್ಮ ಸೆಂಟಿಮೆಂಟ್ ಎಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ನಿಮ್ಮ ನಿರ್ಧಾರದ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ. ಕಡ್ಡಿ ಮುರಿದಾಗೆ ನೀವು ಇಲ್ಲಿಂದ ಆಚೆ ಹೋದ್ರೆ ನಷ್ಟ ಆಗೋದು ಜನತೆಗೆ, ನಮ್ಮ ಡಿಪಾರ್ಟ್ಮೆಂಟ್ಗೆ. ಇಲ್ಲ ಸರ್, ಇನ್ನು ನನ್ನ ನಿರ್ಧಾರ ಯಾವ ಕಾರಣಕ್ಕೂ ಬದಲಾಗಲ್ಲ. ಕ್ಷಮಿಸಿ. ನನ್ನ ರೆಸಿಗ್ನೇಷನ್ ಲೆಟರ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೇನೆ. ಸದ್ಯ ತೊಲಗ್ತಾ ಇದ್ದಾಳಲ್ಲ. ನನ್ನ ಗಂಡನ್ನೇ ಅರೆಸ್ಟ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇದನ್ನು ಕೊಡ್ತಾ ಇದ್ದೇನೆ. ನಿಲ್ಸು ಹುಡುಗಿ. ರಾಜೀನಾಮೆ ಕೊಡ್ತೀಯಾ? ರಾಜೀನಾಮೆ? ಏನ್ ಮಾಡ್ತಿದ್ದೀರಾ? ನೀವೇನಿಲ್ಲಿ? ಯಾಕೆ ಬರಬಾರ್ದಿತ್ತ ನಾನು? ನೀನ್ ರಾಜೀನಾಮೆ ಕೊಟ್ಟು ವಾಪಸ್ ಮನೆಗೆ ಬರೋಣ ಅನ್ಕೊಂಡಿದ್ಯಾ? ಅಲ್ಲ ಅತ್ತೆ, ಅದು ಅಲ್ಲಾಗಿಲ್ಲ, ಏನೂ ಇಲ್ಲ. ನೀನು ರಾಜೀನಾಮೆ ಕೊಡ್ತಿಲ್ಲ ಅಷ್ಟೇ ಅಲ್ವೇ ಹುಡುಗಿ? ತಪ್ಪೇ ಮಾಡದೆ ನೀನ್ಯಾಕೆ ರಾಜೀನಾಮೆ ಕೊಡಬೇಕು? ಈ ಪೋಸ್ಟೇ ನಿನಗೆ ಬಿಟ್ಟು ಸಿಕ್ಕಿದ್ಯಾ? ಕಷ್ಟಪಟ್ಟಿದ್ಯಾ ತಾನೇ? ಕಷ್ಟಪಟ್ಟು ಪಡ್ಕೊಂಡಿದ್ದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇದೆಯಲ್ಲ, ನೀನು ನನ್ ಸೊಸೆನಾ? ಹಾ ಕೇಳಮ್ಮ. ನನ್ನನ್ನು ಕ್ಷಮಿಸು ಸತ್ಯ. ನೀನು ಯಾವತ್ತಿದ್ರೂ ನನ್ನ ಸೊಸೆನೆ. ಆದ್ರೆ ರಾಜೀನಾಮೆ ಮಾತ್ರ ಕೊಡಬೇಡ. ನಿನ್ನ ಅವಶ್ಯಕತೆ ಈ ಸಮಾಜಕ್ಕಿದೆ. ನನ್ನಂಥ ಎಷ್ಟೋ ಜನರಿಗೆ ಕಣ್ ತೆರೆಸಕ್ಕಾದ್ರೂ ನೀನು ಇಲ್ಲಿ ಇರಬೇಕು ಸತ್ಯ.
ಏನು ಹೇಳ್ತಿದ್ದೀರಾ? ಹೌದು ಸತ್ಯ, ನಿನ್ನ ವಿಷಯದಲ್ಲಿ ನಾನು ಮತ್ತೆ ತಪ್ಪು ಮಾಡಿಬಿಟ್ಟೆ. ನನ್ನ ಮಗನ ನೀನು ಅರೆಸ್ಟ್ ಮಾಡಿದೆ ಅನ್ನೋ ಕೋಪದಲ್ಲಿ ನಿನಗೆ ಅನ್ಬಾರ್ದೆಲ್ಲ ಅಂದ್ಬಿಟ್ಟೆ. ಹಾಗೆ ನಿನ್ನ ತಾಯಿನೂ ಮಗಳ ಸಂಸಾರ ಹಾಳಾಗತ್ತಲ್ಲ ಅಂತ ರಾಜೀನಾಮೆ ಕೊಡು ಅಂತ ಹೇಳಿರ್ತಾರೆ. ಅದನ್ನೆಲ್ಲ ಇಷ್ಟೊಂದು ಗಂಭೀರವಾಗಿ ತಗೊಂಡ್ರೆ ಹೇಗೆ ಹೇಳು? ನೀನು ನಿನ್ನ ಗಂಡ ನಿರಪರಾಧಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನೀನು ಪಟ್ಟಿರೋ ಕಷ್ಟ ಎಷ್ಟು ಅಂತ ನನಗೆಲ್ಲ ಗೊತ್ತಾಗಿದೆ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಇದೆ. ಈಗ ನಿನ್ನ ತಾಯಿಗೂ ಅವ್ರು ಮಾಡಿದ ತಪ್ಪು ಅಂತ ಗೊತ್ತಾಗಿರುತ್ತೆ ಸತ್ಯ. ನನ್ನ ಕಣ್ಣು ತೆರೆಸಿದ್ಯಾ. ಈಗ ರಾಜೀನಾಮೆ ಕೊಟ್ಟು ಆ ಪೋಸ್ಟಿಗೆ ಅವಮಾನ ಮಾಡಬೇಡ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಿನ್ನ ಹತ್ರ ಕೇಳ್ಕೊತೀನಿ, ರಾಜೀನಾಮೆ ಕೊಡಬೇಡ ಸತ್ಯ. ಅತ್ತೆ, ಹೌದು ಸತ್ಯ, ನಿಮ್ಮ ಅತ್ತೆಯವ್ರು ಹೇಳಿರೋ ಮಾತು ಸರಿಯಾಗಿದೆ. ಎಲ್ಲ ಸಾಲ್ವ್ ಆಯ್ತಲ್ಲ, ನೀನು ಯಾಕೆ ರಾಜೀನಾಮೆ ಕೊಡಬೇಕು? ನಾನು ಮಾಡಿದ ತಪ್ಪಿಗೆ ಎಲ್ಲರ ಮುಂದೆ ಸಾರಿ ಕೇಳ್ತೀನಿ ಸತ್ಯ. ನಾನು ಅಂದಿರೋ ಮಾತನ್ನ ಮನಸ್ಸಿಂದ ತೆಗೆದುಹಾಕಿ ಧೈರ್ಯವಾಗಿ ನಿನ್ನ ಡ್ಯೂಟಿನ ಮುಂದುವರಿಸು. ಮುಂದೆ ಜಾನ್ಕಮ್ಮ ಆಗಲಿ ನಾನಾಗಲಿ ಯಾವತ್ತೂ ನಿನ್ನನ್ನು ಪ್ರಶ್ನೆ ಮಾಡಲ್ಲ. ಹಾಗಂತ ನಾನು ನಿನಗೆ ಮಾತು ಕೊಡ್ತೀನಿ. ಈಗ ನೀನು ರಾಜೀನಾಮೆ ಕೊಡೋ ನಿರ್ಧಾರನ ಹಿಂತಗೋ. ನನ್ನ ಮಾತು ನಡೆಸ್ಕೊಡ್ತೀಯಲ್ವಾ? ರಾಜೀನಾಮೆ ಕೊಡಲ್ಲ ತಾನೆ? ಇಲ್ಲ ಅತ್ತೆ, ಕೊಡಲ್ಲ. ನನ್ನ ಅತ್ತೆನೇ ಇಷ್ಟೆಲ್ಲ ಹೇಳಾದ್ಮೇಲೆ ಇನ್ನು ಹಿಂದೆ ಸರಿಯೋ ಮಾತೇ ಇಲ್ಲ. ಸೊಸೆಗೆ ತಕ್ಕ ಅತ್ತೆ, ಥ್ಯಾಂಕ್ಸ್ ಅಮ್ಮ. ಇಲ್ಲಿವರೆಗೂ ನೀವು ಬಂದು ನಿಮ್ಮ ಸೊಸೆನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಉಳಿಯೋಗಿ ಮಾಡಿದ್ರಿ. ನೋಡಿದ್ರ ಭಾವ ಅಕ್ಕನ? ಸೊಸೆ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ತಕ್ಷಣ ಹೇಗೆ ಹೋಗೋ ಪರ ನಿಂತಿದ್ದಾಳೆ ಅಂತ. ನಾವ್ ನೋಡಿದ್ರೆ ಅವಳು ಯಾಕೆ ಹೋದ್ಲೋ ಎಲ್ಲಿಗೆ ಹೋದ್ಲು ಅಂತ ತಲೆ ಕೆಡ್ಸ್ಕೊಂಡು ಕೂತಿದೀವಿ. ಅವಳು ನೋಡಿದ್ರೆ ಸೊಸೆ ಪಕ್ಕನೇ ಹೋಗಿ ನಿಂತಿದ್ದಾಳೆ. ಅದು ಸರಿ ಊರ್ಮಿಳ, ಪೊಲೀಸ್ ಕೆಲಸನೇ ಬೇಡ ಅಂತಿದ್ದವಳು ಅವಳು ರಾಜೀನಾಮೆ ಕೊಡ್ತಿದ್ರೆ ಬೇಡ ಅಂತ ತಡ್ತಲ್ಲ. ನಿಮ್ಮ ಅಕ್ಕ ಪ್ರಳಯಾಂತಕಿ. ಈ ಅತ್ತೆ ಸೊಸೆ ಜೋಡಿನ ಮ್ಯಾಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದೌದು, ಸರಿಯಾಗಿ ಹೇಳಿದೆ. ಯಾಕೆ ಗೊತ್ತಾ, ಅವಾಗವಾಗ ಈ ಶಾಂತಮ್ಮ ರಮಾದೇವಿ ಥರ ಕಿತ್ತಾಡ್ತಿರ್ತಾರಲ್ಲ, ಅದು ನಾವು ನೋಡ್ತಾ ಇರ್ತಾವಲ್ಲ. ಭಾವ ಯಾವಾಗ್ಲೂ ಸಿಹಿನೇ ತಿಂತದ್ರೆ ರೋಗ ಬರುತ್ತೆ. ಹೌದಾ? ಅದು ದೇಹಕ್ಕಾದ್ರೂ ಅಷ್ಟೇ, ಸಂಬಂಧಕ್ಕಾದ್ರೂ ಅಷ್ಟೇ. ಓಹೋ ಹೋ, ಹೀಗೆ. ಆಗಾಗ ಈ ರೀತಿ ಸ್ವಲ್ಪ ಜಗಳ ಆಗ್ತಿದ್ರೆ ಮಸಾಲ ಉಪ್ಪು ಖಾರ ಎಲ್ಲ ಸೇರ್ಕೊಳ್ಳುತ್ತೆ. ಅದು ದೇಹ ಮನಸ್ಸು ಎರಡಕ್ಕೂ ಒಳ್ಳೇದು. ಮಾ, ಸೂಪರ್ ಫಿಲಾಸಫಿ. ಇದನ್ನೆಲ್ಲ ಎಲ್ಲಿಂದ ಕಲ್ತೆ ನೀನು? ಆಹಾ, ಅಂತೂ ಇಂತೂ ಸೀತಾ ಹೋಗಿದ್ದು ಒಳ್ಳೇದೇ ಆಯ್ತು. ಅವಳು ಹೋಗೋದು ಸ್ವಲ್ಪ ಏನಾದರೂ ತಡ ಆಗಿದ್ದಿದ್ರೆ ರಾಜೀನಾಮೆ ಕೊಟ್ಟೇ ಬಿಡ್ತಿದ್ಲು. ಅಲ್ಲ ದೊಡ್ಡಪ್ಪ, ಬಟ್ ದೊಡ್ಡಮ್ಮಂಗೆ ಹೇಗೆ ರಾಜೀನಾಮೆ ವಿಷಯ ಎಲ್ಲ ಗೊತ್ತಾಯ್ತು? ಅದಕ್ಕೆ ಯಾವತ್ತೂ ನಮ್ಮ ಹತ್ರ ಈ ವಿಷಯನ ಹಂಚ್ಕೊಂಡೇ ಇರಲಿಲ್ಲ. ಅಯ್ಯೋ, ಈ ವಿಷಯ ನಿನಗೆ ಗೊತ್ತಿರಲಿಲ್ವಾ? ಅವರಿಬ್ಬರದು ಒಂಥರ ಟೆಲಿಪತಿ ಕನೆಕ್ಷನ್ನು. ಅಲ್ಲಿ ಅವಳು ಏನು ಯೋಚನೆ ಮಾಡ್ತಾಳೆ ಇವಳು ಗೊತ್ತಾಗ್ತಿತ್ತು, ಇಲ್ಲಿ ಇವಳು ಏನು ಯೋಚನೆ ಮಾಡ್ತಾಳೆ ಅವಳು ಗೊತ್ತಾಗ್ತಿತ್ತು. ಒಂಥರ ಐ ಲವ್ ಯು, ಯು ಮಸ್ಟ್ ಲವ್ ಮೀ.
ಕರೆಕ್ಟಾಗಿ ಹೇಳಿದ್ರಿ. ಅಂತೂ ಇಂತೂ ಈ ಮನೇಲಿ ನಗು ಕಂಡು ಎಷ್ಟೋ ದಿನಗಳಾಯಿತು. ದೇವ್ರೆ, ನಿನಗೆ ತುಂಬ ಥ್ಯಾಂಕ್ಸ್. ನಮ್ಮ ಮನೆಯಲ್ಲಿ ನಗೋ ಹಾಗೆ ಮಾಡಿಬಿಟ್ಟಿಯಲ್ಲ.